ಹಾಯ್ ಫ್ರೆಂಡ್ಸ್, ಇವಾಗ ನಾನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಡುಗೆ ಅಂದರೆ ನಮ್ಮ ಮನೆಯವರು ಫಸ್ಟ್ ಶಿಫ್ಟ್ ಹೋಗಿ ಮಧ್ಯಾಹ್ನ 3 ಗಂಟೆಗೆ ಹಂಗೆ ಬರ್ತಾರೆ. ಇವಾಗ 3:10 ಆಗುತ್ತೆ. ನಾನು ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅವಲಕ್ಕಿ ಕ್ಲೀನ್ ಮಾಡಿಕೊಂಡೆ ಬೇಯಿಸಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಅನ್ನ ಐತೆ, ಅದು ಅನ್ನ ತಿನ್ನಲ್ಲ ಅವರು. ಅದಕ್ಕೆ ಲೈಟಾಗಿ ಮಧ್ಯಾಹ್ನ ಹೊಟ್ಟೆ ಜಾಸ್ತಿ ತಿನ್ನಲ್ಲ ಅವರು ಲೈಟಾಗಿ ಟಿಫಿನ್ ಐಟಮ್ ಇರ್ತಾರೆ. ಅದನ್ನ ನೋಡ್ರಿ, ಅವಲಕ್ಕಿ ಮಾಡಿದ್ದಾಯಿತು. ನಮ್ಮ ಮನೆಯವರು ತಿಂತಾರೆ, ಹಾಗೆ ಮಕ್ಕಳು 4:20 ನಿಮಿಷಕ್ಕೆ ಬರ್ತಾರೆ. ಅವರಿಗೂ ಸ್ವಲ್ಪ ಲೈಟಾಗಿ ಸ್ವಲ್ಪ ಅವರು ತಿಂತಾರೆ. ಬಂದಮೇಲೆ ಏನರ ತಿಂಡಿ ಕೇಳ್ತಾನೆ ಇರ್ತಾರೆ ಮಕ್ಕಳು. ಅದಕ್ಕೆ ಇದ್ದರೆ ಅವಲಕ್ಕಿ ಸ್ವಲ್ಪ ಹಾಕ್ಕೊಡ್ತೀನಿ. ನೋಡ್ರಿ, ಇವಾಗ ನಮ್ಮ ಮನೆಯವ್ರು ಬಂದರು. ಏನು ತಂದ್ರಿ ತಿನ್ನಕ್ಕ? ಏನು ತಂದಿಲ್ಲ. ನೋಡ್ರಿ, ಟಿಫಿನ್ ಹಾಕ್ಕೊಡ್ತಾ ಇದ್ದೀನಿ ನಮ್ಮ ಮನೆಯವರಿಗೆ. ಸರಿ ಅದು ಫೋನ್ ಮಾಡಿ ಹೇಳಿದ್ರಿ ನನಗೆ. ನಾನು ಏನು ಇದು ಮಾಡಬೇಕಲ್ಲ ವಿಡಿಯೋ को पलटेंगे तो वेरी लिटिल टू चूज बिटवीन द टू. 18 कैन यू बिलीव इट? और इस साल गुजरात टाइटंस को हराया, आंगे नाबाद बनाए थे कप्तान दिव्या ने. पिछले मैच में 87 नाबाद बनाए, एक इतिहास रचा. अब फाइनल में पहुंच गए हैं. एक टीम का दूसरा फाइनल है, दूसरी टीम का चौथा फाइनल है. लेकिन सच्चाई ये है कि कसम अभी भी है, प्रयास तो अभी भी लगाई गई है, क्योंकि राष्ट्रगान का है समय. जनगण मन अधिनायक जय हे भारत भाग्य विधाता. पंतन जलधि तरंगा तव शुभ नामे जागे, तव शुभ आशीष मांगे, गाहे तव जय गाथा. जय हे जय 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 हे. महत्वपूर्ण होगा. टॉस जो जीतेगा वो गेंदबाजी करेगा. चेज हो सकता है थोड़ा सा आसान हो. जी हाँ, और ये समय उस का है जहाँ पर बारिश भी थोड़ा सा वहाँ की टीम्स के सामने भारतीय क्रिकेट का किंग. 7 मेरे फील्ड शॉट, एक तरफ तजुर्बा रेपुटेशन, एक तरफ आक्रामक रवैया. 176 का स्ट्राइक रेट. पिछले सीजन कोलकाता के साथ चैंपियन. सपनों के रंगमंच पे इस सीजन की दो सबसे बेहतरीन टीम्स, क्रिकेट के सबसे बड़े अदाकार, तलाश अपनी पहली ट्रॉफी की. ताजपोशी की लड़ाई और रिक लेटर ने पहली गेंद के ताबश दी. स्विंग नंबर की तरफ, डाउन द लेग साइड, वाइड के साथ हुई है शुरुआत. उस ऊंचाई पर ले जाएगा जहां से वो कुछ नहीं है. हिमालय की ऊंचाई कवर से हटा के अब कैचिंग विकेट पे फील्डर. एक लॉन्ग स्टंप की तरफ. ಫ್ರೆಂಡ್ಸ್, ನಾನು ಶ್ರದ್ಧಾ. ಇವತ್ತು RCB ಫೈನಲ್ ಮ್ಯಾಚ್ ಇತ್ತು. ಮತ್ತು ಅಪ್ಪ ಬಿರಿಯಾನಿ ಮಾಡಂತ ಹೇಳಿದರು, ಅದಕ್ಕೆ ಅಮ್ಮ ರೆಡಿ ಮಾಡ್ಕೊತಾ ಇದ್ದಾರೆ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ. ಇಲ್ಲಿ ಅಮ್ಮ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಸ್ವಲ್ಪ ವೆಜಿಟೇಬಲ್ಸ್ ಕಟ್ ಮಾಡಿ ಹಾಕಿದ್ದಾರೆ. ಸ್ಟಾಪ್ ಮಾಡಿ ತೋರಿಸಿ. ನೋಡಿ, RCB ಮ್ಯಾಚ್ಗೆ ಖುಷಿಗೆ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಹೇಳಿದ್ದಾರೆ.
ಅದಕ್ಕೆ ಇವಾಗ ಚಿಕನ್ ಎಲ್ಲ ಮಿಕ್ಸ್ ಮಾಡಿ ತರಕಾರಿ, ಕೊತ್ತಂಬರಿ, ಪುದೀನ, ಮಸಾಲೆ ಎಲ್ಲ ಹಾಕಿ ಒಂದು 10-15 ನಿಮಿಷ ಫ್ರಿಜ್ಜಲ್ಲಿ ಇಡಬೇಕು. ಅಕ್ಕಿನೂ ನೆನೆಸಿಟ್ಕೊಂಡಿದ್ದೀನಿ. ಮಾಡುವಾಗೆ ನಿಮಗೆ ಚಿಕನ್ ಬಿರಿಯಾನಿ ರೆಸಿಪಿ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ಫ್ರಿಜ್ಜಲ್ಲಿ ಇಕ್ಬೇಕು. ಇಷ್ಟೆಲ್ಲ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದೊಂದು ಥರ ಎಲ್ಲ ಥರ ಮಾಡ್ತೀನಿ ಬಿರಿಯಾನಿ. ಇದೊಂದು ಸಂತೆ ಇವಾಗ ಈ ಟೈಪ್ ಮಾಡ್ತಾಯಿದ್ದೀನಿ. ದಿಢೀರ್ ಅಂತ ಮಾಡ್ಕೋಬೋದು. ಒಂದು 10-15 ನಿಮಿಷ ಎಲ್ಲ ರೆಡಿ ಮಾಡ್ಕೋಬೋದು. ಸರಿ ಫ್ರೆಂಡ್ಸು, ಇವಾಗೆ ನಾನು ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಸ್ಟಾರ್ಟ್ ಮಾಡೋಕ್ಕೆ, ಹಾಗೆ ಮರ್ತ್ಬಿಟ್ಟು ಹಂಗೆ ಮಾಡ್ತಿದ್ದೆ. ಇವಾಗೆ ನಾನು ಸ್ಟವ್ ಹಚ್ಕೊಂಡು ಮೊನ್ನೆ ಇತ್ತು ಸ್ವಲ್ಪ, ಅದೇ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರು ಇವಾಗ ತುಂಬ ಜ್ಯೂಸಲ್ಲಿದ್ದಾರೆ. ಈರುಳ್ಳಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಇಲ್ಲದ್ರೆ ಒಂದೇ ಕಡೆ ಬಿಟ್ಟರೆ ಒಂದು ಕಡೆ ಸೀದೋಗುತ್ತೆ, ಒಂದು ಕಡೆ ಹಸಿ ಹಸಿ ಇರುತ್ತೆ. ನೋಡ್ರಿ, ಬ್ರೌನ್ ಕಲರ್ ಬಂದಿದ್ದಾಯಿತು. ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಕ್ಕೆ ಟೊಮೊಟೊ, ಕೊತ್ತಂಬರಿ, ಪುದೀನ, ಗರಂ ಮಸಾಲ, ಧನಿಯಾ ಪುಡಿ, ಖಾರ, ಅರಿಶಿನ, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಎಲ್ಲ ಮೊಸರು ಎಲ್ಲ ಕಲಸಿಟ್ಟಿದ್ದೆ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ನೆಂದರೆ ಚೆನ್ನಾಗಿ ಚಿಕನ್ ಎಲ್ಲ ಮಸಾಲ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಿಡ್ಕೋತ್ತೆ ಚಿಕನ್ನು. ಅದಕ್ಕೆ ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ. ಟೊಮಾಟೊನೂ ಹುಳಿ ಇರುತ್ತೆಲ್ಲ, ಸ್ವಲ್ಪ ಹುಳಿ ಚೆನ್ನಾಗಿ ಎಲ್ಲ ಚಿಕನ್ಗೆ ಮಿಕ್ಸ್ ಆಗಿರುತ್ತೆ. ಸ್ವಲ್ಪ ಎಲ್ಲ ಮಸಾಲಾಗೆಲ್ಲ ಚೆನ್ನಾಗಿ ಹಿಡಿತಂದರೆ ಚಿಕನು ಟೇಸ್ಟ್ ಬರುತ್ತೆ. ಖಾರ ಉಪ್ಪು ಎಲ್ಲ ಇಟ್ಕೊಂಡಿದ್ರೆ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಥರದ್ದು ಚಿಕನ್ನು ಬಿರಿಯಾನಿ ಮಾಡ್ತೀನಿ ನಾನು. ಅಂದರೆ ಸಡನ್ಸಿ ಹಂಗೆ ಏನು ಬಾಣಲಿಗೆ ಹಾಕಿ ನೆನೆಸಲ್ದೆ ಹಂಗೆ ಮಾಡ್ತೀನಿ. ಇಲ್ಲದ್ರೆ ಕಲಿಸ್ಬಿಟ್ಟು ಹಂಗೆ ಸಡನ್ಸಿ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಅಂದರೆ ನೆನೆಸಿ ಸ್ವಲ್ಪ ಎಲ್ಲ ತರಕಾರಿ, ಖಾರ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟು ಅದು ಸ್ವಲ್ಪ ಟೇಸ್ಟ್ ಬೇರೆ ಬರುತ್ತೆ. ಸಡನ್ಸಿ ಮಾಡಿದಾಗೆ ಟೇಸ್ಟ್ ಬೇರೆ ಬರುತ್ತೆ. ಇವಾಗ ಚೆನ್ನಾಗಿದು ಫ್ರೈ ಆಗಲಿ. ಫ್ರೈ ಆದಮೇಲೆ ಎಣ್ಣೆಲ್ಲ ಬಿಟ್ಕೊತ್ತೆ, ಚಿಕನು ಅರ್ಧ ಬೆಂದಿರುತ್ತೆ. ಆವಾಗ ಇವಾಗ ಕ್ಯಾಪ್ ನೀಡಲು ಹಾಕ್ತಾಯಿದ್ದೀನಿ. ಅವಾಗೆ ಬೇರೆ ಕುಕ್ಕರ್ ಕ್ಯಾಪ್ ತೊಗೊಂಡಿದ್ದೆ, ಅದು ಯಾಕೆ ಟೈಟ್ ಆಗ್ತಾಯಿತ್ತು. ಮತ್ತು ಇದು ಕುಕ್ಕರ್ ಕ್ಯಾಪ್ ಇದು ಇವಾಗ ಇದು ಹಾಕ್ತೀನಿ. ಇದು ಹ್ಯಾಂಡಲ್ ಕಿತ್ತೋಗಿತ್ತೆ, ಹಾಕಿಸ್ಬೇಕು. ಒಂದ್ಸತಿ ಹಾಕ್ಸಿದ್ವಿ, 60 ರೂಪೀಸ್ ಕೊಟ್ಟು ಏನೋ. ಹಾಕಿದ ದಿವಸನೇ ಇದು ಕ್ಯಾಪು ಫುಲ್ಲು ಇಲ್ಲಿ ಹಿಡ್ಕೊಂಡ್ಬಿಟ್ಟಿತ್ತು, ತೆಳಗಡೆ ಬರ್ತಾಯಿಲ್ಲ ಅಂತಂದು ಲಟ್ರನ್ಗೆ ತೊಗೊಂಡು ಹೊಡೆದಿದ್ದು. ಆವಾಗ ಮತ್ತೆ ತಿರುಗಿ ಹಾಕಿದ ದಿವಸನೇ ಕಿತ್ತೋಯ್ತು. ಹಾಕ್ಸ್ಬೇಕು, ಇಲ್ಲಾಂದರೆ ಬೇರೆದ್ದು ನೋಡಬೇಕು ಕುಕ್ಕರ್. ಫ್ರೆಂಡ್ಸ್, ಇವಾಗ 1 ವಿಜಿಲ್ ಇಲ್ಲಾಂದರೆ 2 ವಿಜಿಲ್ ಸಾಕು ಇದ್ರದ್ದು
ಬಿರಿಯಾನಿ ವಿಜಿಲು ಅಷ್ಟರಲ್ಲಿ ಆಯಿತು. ಇವಾಗ ನಾನು ಮೊಸರು ಬಜ್ಜಿ ಮಾಡೋಣ ಅಂತ ಈರುಳ್ಳಿ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಕೊತ್ತಂಬರಿ, ಟೊಮೊಟೊ, ಸೌತೆಕಾಯಿ ಎಲ್ಲ ಇದ್ದರೆ ಹಾಕ್ಕೋಬೋದು. ಇವಾಗ ಇದಕ್ಕೆ ನಾನು ಬರೀ ಈರುಳ್ಳಿ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಳ್ತೀನಿ. ಕುಕ್ಕರ್ ವಿಜಿಲ್ ಹೊಡಿತೀನಿ. ಇವತ್ತು RCB ಮ್ಯಾಚ್ ಫುಲ್ಲು ಜ್ಯೂಸಲ್ಲಿದ್ದಾರೆ. ಯಾವ ಮ್ಯಾಚ್ ವಿನ್ ಆಗುತ್ತೆ ಅಂತ. ಜೈ RCB ಅಂತ ನೋಡ್ರಿ. ಬಿರಿಯಾನಿ ನೋಡೋಣ ಬನ್ನಿ ಹೆಂಗಾಗುತ್ತೆ ಅಂತ. ತೋರಿಸು ನೋಡಿ. ಕಲರ್ ಚೆನ್ನಾಗಿ ಬಂದಿತ್ತಲ್ಲ ನೋಡಿ. ಹಾಯ್ ಫ್ರೆಂಡ್ಸ್, ಇದು ಐಸ್ ಕ್ರೀಮು ಬಾಕ್ಸೇ ಬರುತ್ತೆ ಅಂತ 250 ರೂಪಾಯಿ ಬುಕ್ ಮಾಡಿದೆ. ಈ ಬಾಕ್ಸಲ್ಲಿ ಬಾಕ್ಸ್ ಮತ್ತು ಐಸ್ ಕ್ರೀಮ್ ಒಂದು ಕಪ್ ಇದು ಮಾತ್ರ ಕೊಟ್ಟಿದ್ದಾರೆ. ಎಷ್ಟು ಮೋಸ ಆನ್ಲೈನ್ ಆದರೆ ಸಖತ್ 250 ರೂಪಾಯಿ ಇದು ಒಂದು ಚಿಕ್ಕ ಬಾಕ್ಸ್ ನೋಡಿ. ಎಷ್ಟು ಬೇಜಾರಾಯ್ತು ಗೊತ್ತಾ. ಇದೇ 20 ರೂಪೀಸ್ ಅಂತೆ ನೋಡಿ. ಇದು ಬ್ಲಾಕ್ ಇದು ಮೇಲೆ ಹಾಕ್ತಾ ಇದ್ದಾರೆ ಇವೆಲ್ಲ. ಮತ್ತು ಈಗ ಬಿರಿಯಾನಿ ಎಲ್ಲ ರೆಡಿಯಾಗಿತ್ತು. ನಾವು ಊಟ ಮಾಡೋಣ ಅಂತ ಕುತ್ಕೊಂಡಿದ್ದೀವಿ. ಊಟ ಮಾಡೋಣ ನೋಡ್ರಿ. ನಮ್ಮ ಶ್ರದ್ಧಾ ಚಿಕನ್ ಉಂಬಲಳು, ಮಟನ್ ಉಂಬಲ್ಲ. ಅವಳಿಗೆ ಮೊಟ್ಟೆ ಬೇಕು, ಮೊಟ್ಟೆ ಸಾರಿದ್ರೆ ಉಣ್ತಾಳೆ. ಮಧ್ಯಾಹ್ನ ಮಾಡಿದ ಅವಲಕ್ಕಿ ಇವಾಗ ತಿಂತಾ ಇದ್ದಾಳೆ. ಇನ್ನೂ ಸ್ವಲ್ಪ ಆದರೆ ಇತ್ತು, ಅದೇ ಹಾಕ್ಕೊಟ್ಟಿದ್ದೀವಿ. ನಾವು ಮಾತ್ರ ಇಲ್ಲಿ ಬಿರಿಯಾನಿ ಬಂದದ. ये काम सीएसके के सामने करके दिखाया था, तो वहां तक तो पहुंचे हैं. फोटो मात्र 190 ये कम भी नहीं है, बहुत ज्यादा भी नहीं है. पिछले मैच में 200 से ऊपर चेज किया था पंजाब ने, जिसमें कप्तान खेले थे, कप्तानी मारी. ये आज किस स्तर पर बैठेगा. ಟೇಸ್ಟ್ ಆಗಿದೆ. ಒಂಚೂರು ಮಾತ್ರ ನನ್ನ ಮಗನಿಗೆ ಖಾರ ಆಗಿತ್ತಂತ. ಊಟ ಎಲ್ಲ ಆದಮೇಲೆ ಮತ್ತೆ ಬೇಕ್ರಿಗೆ ಹೋಗಿ ಐಸ್ ಕ್ರೀಮ್ ತಂದು ತಿಂತಾ ಇದ್ದೀವಿ ನೋಡಿ. ಮ್ಯಾಚ್ ನೋಡಿಕೊಂಡೆ ಐಸ್ ಕ್ರೀಮ್ ಇಲ್ಲರ ತರೋದು ಅಂತ. ಮತ್ತು ನೈಟು 10:20 ಆಗಿತ್ತು. ಅವಾಗ ಹೋಗಿ ನೈಟಿಗೆ ಐಸ್ ಕ್ರೀಮ್ ತಂದು ತಿಂತಾ ಇದ್ದೀವಿ ನೋಡಿ. ಮ್ಯಾಚ್ ನೋಡಿಕೊಂಡು RCB ಅಂತ ಕಮೆಂಟ್ ಮಾಡಿ. ಜೈ RCB.